श्रीगुरुभ्यो नमः। हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयतं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग त्वमाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಸೌಭಾಗ್ಯವತಿಯರು ನಿತ್ಯದಲ್ಲಿ ಆಚರಣೆ ಮಾಡುವಂತಹ ಕರ್ಮಗಳ ಬಗ್ಗೆ ಯಥಾಮತಿಯಾಗಿ ನಿತ್ಯದಲ್ಲಿ ತಿಳಿತಾ ಇದ್ದೀವಿ. ಧಾನ್ಯಗಳ ಸಂರಕ್ಷಣೆಯನ್ನ ಮಾಡಬೇಕಾದ್ರೆ ಒಂದೆರಡು ಅಂಶಗಳು ಗಮನದಲ್ಲಿರಬೇಕು ಅಂತ ಶಾಸ್ತ್ರ ನಮಗೆ ಆದೇಶವನ್ನು ಕೊಡುವಂಥದ್ದು. ಯಾವುದೇ ಧಾನ್ಯವನ್ನ ಶುದ್ಧವಾಗಿ ಸ್ವಚ್ಛವಾಗಿಡಬೇಕಾದದ್ದು ಮೊದಲನೇ ಕರ್ತವ್ಯ. ಜೊತೆಗೆ ಮಾರ್ಕಾಂಡೇಯ ಪುರಾಣ ಒಂದು ಮಾತು ಹೇಳುತ್ತೆ, ಮಾರ್ಗ ಮಧ್ಯದಲ್ಲಿ ಧಾನ್ಯಗಳನ್ನ ಬೀಳಿಸಿ ಹಾಳು ಮಾಡಬಾರದು. ಅಕಸ್ಮಾತ್ ಏನಾದ್ರೂ ಬಿದ್ದಿದ್ರೆ ಅದನ್ನ ಪ್ರಯತ್ನಪೂರ್ವಕವಾಗಿ ಸ್ವಚ್ಛ ಮಾಡಿ ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಎತ್ತಿ ಗೌರವದಿಂದ ತಲೆ ಮೇಲೆ ಇಟ್ಕೊಳ್ಬೇಕಂತ. ಇದರಿಂದ ಸಂಪತ್ತು ಅಭಿವೃದ್ಧಿ ಆಗತ್ತೆ. ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ದಾರಿಯಲ್ಲಿ ಓಡಾಡೋ ಜಾಗದಲ್ಲಿ ಧಾನ್ಯಗಳನ್ನ ಬಿಡಿಸಬಾರದು. ಯಾರು ಹಾಗೆ ಮಾಡ್ತಾರೋ, ಅನಾದರವನ್ನ ಮಾಡ್ತಾರೋ, ಅಂದ್ರೆ ಗೌರವವನ್ನ ಧಾನ್ಯಗಳಿಗೆ ಕೊಡೋದಿಲ್ಲೋ, ಅವರ ಮನೆಯಲ್ಲಿರುವಂತಹ ಲಕ್ಷ್ಮಿ ಬಿಟ್ಟು ಹೋಗ್ಬಿಡ್ತಾಳಂತೆ. ಲಕ್ಷ್ಮಿರ್ನ ನಶ್ಯತಿ ನಾನ್ಯಥಾ. ಹಾಗಾಗಿ ಧಾನ್ಯಗಳನ್ನ ವ್ಯರ್ಥ ಮಾಡಬಾರದು, ತುಳಿಬಾರದು. ಗೌರವದಿಂದ ಆ ಧಾನ್ಯಗಳನ್ನ ಕಾಣಬೇಕು ಅಂತ ಹೇಳ್ತದೆ ಶಾಸ್ತ್ರ. ಇನ್ನು ಸಾಯಂಕಾಲ ಮಾಡುವಂತಹ ಕರ್ತವ್ಯಗಳು, ಸಂತೋಷದಿಂದ ಅಡಿಗೆಯನ್ನು ಮಾಡಬೇಕು. ಆಮೇಲೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ಅಥವಾ ನಿತ್ಯದಲ್ಲಿ ಮಾಡಬೇಕು. ಎಷ್ಟು ಆದಾಯ, ಎಷ್ಟು ನಾವು ಸಾಮಾನು ತಗೊಂಡ್ ಬಂದಿದ್ದೀವಿ ಮನೆಗೆ, ಮತ್ತು ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ, ಆಯವ್ಯಯ ವಿಚಿಂತಯ. ಎಷ್ಟು ಆಯವ್ಯಯ ಬಂದಿದೆ ಮತ್ತು ಹೋಗಿದೆ ಅದು ಸ್ತ್ರೀಯಾದವಳ ಕರ್ತವ್ಯ. ಅದರ ಜೊತೆಗೆ ಸಾಯಂಕಾಲ ಪ್ರಾತಃ ಕಾಲದಂತೆ ಮನೆಯನ್ನ ಶುದ್ಧಗೊಳಿಸಬೇಕು. ಸಾಯಂಕಾಲಕ್ಕೆ ಬೇಕಾಗಿರುವಂತ ಆಹಾರವನ್ನು ಸಿದ್ಧ ಮಾಡಬೇಕು. ಗಂಡ ಮಕ್ಕಳು ಹಿರಿಯರು ಯಾರಿದ್ದಾರೋ ಅತ್ತೆ ಮಾವ ಅವರೆಲ್ಲರಿಗೂ ಅಡಿಗೆಯನ್ನ ಬಡಿಸಿ ತಾನೂ ಊಟವನ್ನ ಮಾಡಬೇಕಪ್ಪ. ಅದರಲ್ಲೂ ಇನ್ನೂ ಒಂದು ಮಾತು ಹೇಳ್ತಾರೆ, ಬಹಳ ಮುಖ್ಯವಾಗಿರುವಂಥದ್ದು. ತೃಪ್ತಿಯಿಂದ ಭೋಜನವನ್ನ ಮಾಡಿ ಮನೆಯನ್ನ ಸ್ವಚ್ಛಗೊಳಿಸಿ, ನಾನೀಗ ಹೇಳಿದ ಹಾಗೆ ಅತ್ತೆ ಮಾವರಿಗೆ ವಿಶೇಷವಾಗಿ ಭೋಜನವನ್ನ ಮಾಡಿ ಅವರಿಗೆ ಬೇಕಾದ ನೀರಾಗಿರಬಹುದು, ಹಣ್ಣಾಗಿರಬಹುದು, ಹಾಸಿಗೆಯನ್ನ ಹಾಕೊಡೋದಾಗಿರಬಹುದು, ಅದನ್ನೆಲ್ಲ ಹೇಳ್ತಾರೆ. ಆಸ್ತೀಯ ಸಾಧು ಶಯನಂ ತತಃಪರಿ, ಅಂದ್ರೆ ಅಷ್ಟೆಲ್ಲ ಅವರಿಗೆ ಅನುಕೂಲವನ್ನ ಮಾಡಿಕೊಟ್ಟು ಪ್ರೀತಿಯಿಂದ ಗಂಡನ ಜೊತೆ ವರ್ತನೆಯನ್ನ ಮಾಡಬೇಕಪ್ಪ. ಅದರಲ್ಲೂ ರಾತ್ರಿ ಭೋಜನವಾದ ಮೇಲೆ ದೇವರ ಮನೆಯನ್ನು ಸ್ವಚ್ಛ ಮಾಡಿಡಬೇಕು. ಅಡಿಗೆ ಮನೆಯನ್ನ ಸ್ವಚ್ಛಗೊಳಿಸಬೇಕು. ಬೆಳಗ್ಗೆದ್ದು ನೋಡಿದ್ರಾಯ್ತು ಬಿಡ್ರಿ, ಈಗ ಮಲ್ಕೊಂಬೋಣ ರಾತ್ರಿ ಆಗಿದೆ ಅಂತ ಅನ್ನೋ ಹಾಗಿಲ್ಲ. ಸ್ವಚ್ಛವಾಗಿ ಆ ಮನೆಯನ್ನ ತೊಳೆದು ಶುದ್ಧವಾಗಿ ಗೋಮಯದಿಂದ ಸಾರಿಸಿ ಆಮೇಲೆ ಹೋಗಿ ಮಲಗಬೇಕು. ಹಾಗೆ ಮಲಗೋ ಹಾಗಿಲ್ಲ. ಯಾಕಂದ್ರೆ ಎದ್ದ ತಕ್ಷಣ ಮಂಗಲದ ವಸ್ತುಗಳ ದರ್ಶನ ಆಗಬೇಕು ನಮಗೆ. ಅದು ಆಗಬೇಕು ಅಂದ್ರೆ ಹಿಂದಿನ ದಿವಸನೇ ಸ್ವಚ್ಛ ಮಾಡಿಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಪತಿಯ ಸಂಘವನ್ನ ಯಾವುದೇ ಕಾರಣಕ್ಕೂ ಸೌಭಾಗ್ಯವತಿ ಬಿಡಬಾರದು. ಯಾಕೆ ಅಂದ್ರೆ ಅದು ಮರಣಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಪತಿಯ ಸಂಘದಲ್ಲೇ ಯಾವಾಗಲೂ ಹೆಂಡತಿಯಾಗದಂತವಳು ಇರಬೇಕು. ಅಭಿಷ್ಟ ದೇವತಾಂ ಸ್ಮೃತ್ವ,
ಗಂಡನ ಜೊತೆ ಪ್ರೀತಿಯಿಂದ ಸಂತೋಷದಿಂದ ಯಾವಾಗಲೂ ಅವಳು ಇರ್ತಾ ಇರಬೇಕಪ್ಪ. ಪರಸ್ಪರ ಪ್ರೀತಿ ವಿಶ್ವಾಸ ಅದು ಯಾವಾಗಲೂ ಗಂಡ ಹೆಂಡತಿಯರ ಮಧ್ಯೆ ಇರಬೇಕು. ದಾಂಪತ್ಯ ಆಗ ಸರಾಗವಾಗಿ ನಡಿಲಿಕ್ಕೆ ಸಾಧ್ಯ. ಪ್ರದ್ಯುಮ್ನ ರೂಪಿ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ಮಲಗುವ ಸಂದರ್ಭದಲ್ಲಿ ಕುಲದೇವರನ್ನ ಸ್ಮರಣೆ ಮಾಡಿ ಮಂಗಲ ಧ್ವನಿಯನ್ನ ಕೇಳ್ತಾ ಪತಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಸಂತೋಷದಿಂದ ಮಲಗಬೇಕು ಅಂತ. ಇನ್ನು ಮಲಗೋ ಸಂದರ್ಭದಲ್ಲಿ ಪತಿಯ ಎಡಭಾಗದಲ್ಲೇ ಸತಿಯಾಗಿರುವಂಥವಳು ಮಲಗಬೇಕಪ್ಪ. ತಾನು ಪ್ರತ್ಯೇಕವಾಗಿ ಯಾವುದೇ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಮಲಗಬಾರದು. ಉತ್ಸವ, ಜಾತ್ರೆ, ಬೇರೆ ಯಾವುದೋ ಊರಿಗೆ ಹೋಗಿದ್ದಾರೆ, ಎಲ್ಲ ಜನ ಬಂದುಬಿಟ್ಟಿದ್ದಾರೆ ಮನೆಯಲ್ಲಿ ಅಂತ ಅನ್ನೋ ಸಂದರ್ಭದಲ್ಲಿ ಬೇಕಾದ್ರೆ ಅವಕಾಶ ಇಲ್ಲ, ಮಲ್ಕೊಳ್ಳಿಕ್ಕೆ ಅವಕಾಶ ಇಲ್ರಿ, ಅಂಥ ಸಂದರ್ಭದಲ್ಲಿ ಬೇಕಂದ್ರೆ ಅನುಕೂಲತೆ ಮಾಡಿಕೊಳ್ಳಬಹುದು. ಇಲ್ಲ ಅಂದ್ರೆ ಪತ್ನಿ ಯಾವುದೇ ಕಾರಣಕ್ಕೂ ಪೃಥುಕ್ಷಯ್ಯಾಚ ಯಾನಾರಿ ಮಶಸ್ತ್ರ ವಿಹಿತೋ ವದಹ, ಮರಣಕ್ಕೆ ಸಮಾನ ಅಂತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪತಿಯನ್ನ ಬಿಟ್ಟು ಮಲಗಬಾರದಪ್ಪ. ಮಲಗೋ ಸಂದರ್ಭದಲ್ಲಿ ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿ ಕಪಿಲೋ ಮುದಿರಾಸ್ತೀಕಃ ಪಂಚೇತೆ ಸುಖಶಾಯಿನಃ. ಮಲಗೋ ಸಂದರ್ಭದಲ್ಲಿ ಅಗಸ್ತ್ಯರನ್ನ, ಮಾಧವ ರೂಪಿ ಭಗವಂತನ ಸ್ಮರಣೆಯನ್ನ, ಮುಚುಕುಂದ ಕಪಿಲರೂಪಿಯಾದ ಪರಮಾತ್ಮನನ್ನ, ಆಸ್ತೀಕನನ್ನ ಸ್ಮರಣೆ ಮಾಡಿ ಮಲಗಬೇಕಪ್ಪ. ಯಾಕೆಂದ್ರೆ ಇವರಿಷ್ಟು ಜನರನ್ನ ಸ್ಮರಣೆ ಮಾಡೋದ್ರಿಂದ ಸುಖವಾದ ನಿದ್ದೆ ನಮಗೆ ಬರ್ತದೆ. ಜೊತೆಗೆ ಈ ಶ್ಲೋಕವನ್ನು ಹೇಳಬೇಕು. ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಕೆಟ್ಟ ಕನಸು ಯಾವುದು ಬೀಳೋದಿಲ್ಲ, ಬಿದ್ರೂ ನಷ್ಟ ಆಗಿ ಹೋಗ್ತದೆ. ಈ ಶ್ಲೋಕವನ್ನ ಹೇಳೋದ್ರಿಂದ ರಾತ್ರಿ ಅದನ್ನ ಹೇಳಿ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಲಕ್ಷ್ಮೀ ದೇವಿಯನ್ನ ಪ್ರಾಜ್ಞರೂಪಿ ಭಗವಂತ ಆಲಿಂಗನ ಮಾಡಿಕೊಳ್ತಾನೆ. ಅದೇ ನಿದ್ದೆ. ಶಾಸ್ತ್ರದ ಭಾಷೆಯಲ್ಲಿ ದೇಹಕ್ಕೆ ಆರೋಗ್ಯ ದೊರೆಯೋದೇ ಅದು ನಿದ್ದೆ. ವಿಜ್ಞಾನ ಹೇಳ್ತದೆ ಇವತ್ತೆಲ್ಲ, ಶಾಸ್ತ್ರ ಯಾವತ್ತೂ ಹೇಳಿದೆ, ಯಾವುದೇ ಕಾರಣಕ್ಕೂ ರಾತ್ರಿಯ ನಿದ್ದೆಯನ್ನ ಬಿಡಬಾರದು. ಹಾಗಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಸ್ತ್ರೀಯಾಗಿರುವಂಥವಳು ಆ ಪತಿಯ ಪ್ರೀತಿಯ ಮೂಲಕವಾಗಿ ಆ ಸ್ತ್ರೀ ಆದಂಥವಳು ಮಲಗಬೇಕಪ್ಪ. ಇನ್ನು ಕೆಲವೊಂದು ವಿಧಿ ನಿಯಮಗಳನ್ನ ಹೇಳ್ತಾರೆ, ವಿಶೇಷವಾದ ವಿಧಿಗಳ ಬಗ್ಗೆ ಹೇಳ್ತಾರೆ. ಮಹಿಳೆಯರಿಗೆ ವಿಧಾನ ಮಾಡಿದಂತಹ ಒಂದು ನಿಯಮ, ಅದು ಮಾಂಗಲ್ಯ ಸಿದ್ಧಿಗೋಸ್ಕರವಾಗಿ. ಸ್ತ್ರೀಯಾದಂಥವಳು ಸೌಭಾಗ್ಯವತಿ ಮಾಂಗಲ್ಯವನ್ನ ಧಾರಣೆ ಮಾಡ್ತಾಳೆ, ಆಭರಣಗಳನ್ನ ಧಾರಣೆ ಮಾಡ್ತಾಳೆ. ಅರಿಶಿಣ, ಕುಂಕುಮ, ಕಾಡಿಗೆ, ಕುಬ್ಬುಸ, ತಾಂಬೂಲ, ಪುಷ್ಪಗಳು, ಬೆಂಡೋಲೆ, ಪಿಲ್ಲೆ, ಕಾಲುಂಗುರ, ಮೂಗುತಿ, ಚೌರಿ ಎಲ್ಲ ಪದಾರ್ಥಗಳನ್ನು ಧಾರಣೆ ಮಾಡ್ತಾಳೆ. ಧಾರಣೆ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಕಾಶಿಖಂಡದಲ್ಲಿ ಇದನ್ನೆಲ್ಲ ವಿಚಾರ ಮಾಡಿ ಹೇಳಿದ್ದಾರೆ. ಒಂದೊಂದು ಪದಾರ್ಥಗಳು ಅಷ್ಟು ಸೌಮಾಂಗಲ್ಯವನ್ನ ತಂದು ಕೊಡುವಂಥವು. ಇವೆಲ್ಲವನ್ನು ಸೌಭಾಗ್ಯವತಿ ವಿವಾಹಿತಳಾಗಿರುವಂತಹ ಸ್ತ್ರೀ ಅದನ್ನು ಧಾರಣೆ ಮಾಡಲೇಬೇಕು. ಒಂದೊಂದಂತೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಅರಿಶಿಣ ಅಂತ ಇದೆ. ಸಕಲ ರೋಗಗಳಿಗೆ ರಾಮಬಾಣ ಇದ್ದ ಹಾಗೆ ವಿಜ್ಞಾನ ಹೇಳ್ತದೆ ಇವತ್ತು. ಚರಕ ಮೊದಲಾದ ಎಲ್ಲ ವೈದ್ಯಕೀಯ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವಂಥದ್ದು ಅರಿಶಿಣ. ಕಫ, ತುರಿಕೆ, ಪಾಂಡುರೋಗ, ಕಾಮಣಿ, ಉಬ್ಬಸ ಎಲ್ಲಾ ರೋಗಗಳಿಗೂ ದಿವ್ಯ ಔಷಧ ಅದು ಅರಿಶಿಣ. ಸ್ತ್ರೀಯರ ಪಾಲಿಗೆ ಗಂಡವಾದ ಹೆರಿಗೆ ಕೂಡ, ಆ ಹೆರಿಗೆಗೂ ಕೂಡ ಇದು ಔಷಧಿ ಬಾಣವಾಗಿರುವಂಥದ್ದು, ರಾಮಬಾಣವಾಗಿರುವಂಥದ್ದು. ಅರಿಶಿಣವನ್ನ ಸರಿಯಾಗಿ ಬಳಸಿದ ಸ್ತ್ರೀಯರು ನಿತ್ಯದಲ್ಲಿ ಯಾರು ಬಳಸ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಸುವಾಸನಿ ಸ್ತ್ರೀಯರಿಗೆ ಪ್ರಧಾನವಾದ ಅಲಂಕಾರ, ಸಕಲ ರೋಗಗಳು ಪರಿಹಾರ ಆಗಿ ಹೋಗ್ತಾವೆ ದೇಹದಲ್ಲಿರುವಂಥದ್ದು.
ಹಾಗಾಗಿ ಅದು ಕಡ್ಡಾಯ. ಮತ್ತು ಅರಿಶಿಣ ದಿವ್ಯ ಔಷಧವಾಗಿರುವಂಥದ್ದು, ಅದನ್ನು ಧಾರಣೆ ಮಾಡಬೇಕಪ್ಪ. ಇನ್ನು ಎರಡನೇದಾಗಿ ಹೆರಳು ಹೆಣೆಯುವುದು ಅಂತಾರೆ. ಹೆರಳು ಹಾಕೊಳ್ಳೋದು ಅನ್ನೋದು ಈಗ ಬಂದಿರುವಂಥದ್ದು. ಹೆರಳು ಹಾಕೊಳ್ಳೋದು ಅಂದ್ರೆ ಹೆರಳನ್ನ ಹೆಣೆಯೋದು. ಹೆರಳು ಹೆಳೆಯುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಆದರೂ ಕೆಲವರಿಗೆ ಗೊತ್ತಿರಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಬಿಡಿಸಿ ಹೇಳ್ತಾ ಇರೋದು. ಹೆರಳನ್ನ ಹಾಕೊಳ್ಳಬೇಕಾದ್ರೆ ಮೊದಲು ಜಡೆಯನ್ನ 2 ಭಾಗ ಮಾಡಬೇಕು. ಮಧ್ಯದಲ್ಲಿ ಬೈತಲವನ್ನ ಸ್ಪಷ್ಟವಾಗಿ ತೆಗೆದುಕೊಳ್ಳಬೇಕು. ದಾರಿ ಹಾಗೆ ಕಾಣಬೇಕದು. ಇಬ್ಬಾಗ ಮಾಡಿದ ಮೇಲೆ 2 ಕೇಶಪಾಶಗಳನ್ನ, ಅಂದ್ರೆ ಹೆರಳ ಹಾಕಬೇಕಾದ್ರೆ ಈ ಅನುಸಂಧಾನ ಬರಬೇಕು. ಗಂಗಾ ಯಮುನಾ 2 ನದಿಗಳ ಸಂಕೇತ, 2 ಹೆರಳು. ಇಬ್ಬಾಗವಾದ ಕೇಶಪಾಶದ ಬೆನ್ನಿಗೆ ಹಾಕೊಂಡು 3 ಭಾಗ ಮಾಡಿಕೊಂಡು, ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂಥದ್ದು, ಮಧ್ಯದಲ್ಲಿ ಸರಸ್ವತೀ ದೇವಿ ಇದ್ದಾಳೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ಇವೇ 3ರ ಸಂಗಮ, ತ್ರಿವೇಣಿ ಸಂಗಮ. ಈಗೆಲ್ಲ ಕೇಶಪಾಶಗಳನ್ನ ಕತ್ತರಿಸಿ ಹಾಕೋರಿದ್ದಾರೆ. ಹಾಗೆಲ್ಲ ಮಾಡಬಾರದು ಅಂತದೆ ಶಾಸ್ತ್ರ. ಮೋಜಿಗಾಗಿ ಅಥವಾ ತನ್ನ ಸಂತೋಷಕ್ಕಾಗಿ ಯಾರೋ ಹೇಳಿದ್ದಾರೆ ಅಂತ ಹೇಳಿ ಹಾಗೆಲ್ಲ ಮಾಡಬಾರದಪ್ಪ. ಶುದ್ಧವಾಗಿ ಆ ಕೇಶಪಾಶಗಳನ್ನ ಇಟ್ಕೊಳ್ಳಬೇಕು. ಅದರಲ್ಲಿ 3 ನದಿಗಳ ಸಂಗಮವಾಗಿರುವಂಥದ್ದು. ಆದ್ದರಿಂದ ಈ ಏನು ಕೇಶಪಾಶಗಳನ್ನ, ಹೆರಳನ್ನ ಹೆಣೆದುಕೊಂಡು ಜಡೆ ಹಾಕೊಳ್ಳೋದು ಅಂತಂತಾರಲ್ಲ, ಅದನ್ನ ಹೆರಳನ್ನ ಹಾಕೊಂಡು ಮುಂದಿನ ಎಲ್ಲ ಕರ್ತವ್ಯಗಳನ್ನ ಮಾಡಬೇಕು. ಜಡೆ ಇಲ್ದೆ ಅಂದ್ರೆ ಕೂದಲನ್ನ ಹರಡಿಕೊಂಡು ಯಾವುದೇ ಸಂದರ್ಭದಲ್ಲೂ ಇರಬಾರದು. ಹಾಗಾಗಿ ಆ ಭಾಗವತದಲ್ಲಿ ಕೃಷ್ಣನನ್ನ ನೋಡ್ಲಿಕ್ಕೆ ಹೋದಂತಹ ಪೂತನಿ ಚೆನ್ನಾಗಿ ಕೂದಲನ್ನ ಕಟ್ಟಿಕೊಂಡು ಹೋಗಿದ್ದಾಳೆ. ರಾಕ್ಷಸಿಯಾದಂಥವಳಿಗೆ ಆ ಜ್ಞಾನ ಇದೆ. ಅಂದಮೇಲೆ ನಾವ್ ಹೇಗಿರಬೇಕು? ಭಗವಂತನ ಹತ್ರ ಹೋಗಬೇಕಾದ್ರೆ ಯಾವಾಗಲೂ ಕೂದಲನ್ನ ಕಟ್ಟಿಕೊಂಡಿರಬೇಕು, ಜಡೆ ಹಾಕೊಂಡಿರಬೇಕು ಅಂತ ಹೇಳ್ತಾರೆ. ಇನ್ನು ಯಜಮಾನನಾಗಿರುವಂಥವನು, ಅಂದ್ರೆ ಮನೆಯ ಮುಖ್ಯಸ್ಥನಾಗಿರುವಂಥವನು, ಯಾವುದೇ ಸಂದರ್ಭದಲ್ಲೂ ಮನೆಯಲ್ಲಿ ಅಧರ್ಮ ಆಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮನೆಯಲ್ಲಿ ಮಾಡುವಂತಹ ಯಾವುದೇ ತಪ್ಪುಗಳಿರಬಹುದು, ಮನೆಯ ಯಾವ ಸದಸ್ಯರು ಮಾಡಿದ ತಪ್ಪುಗಳಾಗಿರಬಹುದು, ಅವೆಲ್ಲವೂ ಮೂಲ ಆ ಯಜಮಾನನಿಗೆ ಬರುವಂಥದ್ದು. ಹಾಗಾಗಿ ನಿತ್ಯದಲ್ಲಿ ಧರ್ಮ ಚೆನ್ನಾಗಿ ನಡೆಯೋ ಹಾಗೆ ಮನೆಯ ಯಜಮಾನನ ಕರ್ತವ್ಯ, ಅವನು ಯಾವಾಗಲೂ ಎಲ್ಲರಿಂದಲೂ ತಾನೂ ಧರ್ಮ ಮಾಡಬೇಕು, ಮನೆಯಲ್ಲಿರುವಂಥವರಿಂದಲೂ ಧರ್ಮವನ್ನ ಮಾಡಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಧರ್ಮದ ವಿಷಯದಲ್ಲಿ ನಿಷ್ಠೂರನಾಗಿ, ಬೇರೆ ವಿಷಯದಲ್ಲ, ಧರ್ಮದ ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಪ್ರೀತಿ, ವಿಶ್ವಾಸ, ಊಟಕ್ಕೆ ಹಾಕೋದು, ಬಟ್ಟೆ ಕೊಡಿಸೋದು ಎಲ್ಲವನ್ನ ಮಾಡ್ಲಿ, ಬೆಳ್ಳಿ ಬಂಗಾರ ಎಲ್ಲವನ್ನೂ ಮಾಡ್ಲಿ, ಆದರೆ ಧರ್ಮದ ವಿಷಯದಲ್ಲಿ ಮಾತ್ರ ನಿಷ್ಠೂರವಾಗಿ. ಕಾರಣ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಭಗವಂತನ ತನಕ ಹೋಗುವಂಥದ್ದು. ಹಾಗಾಗಿ ಭಗವಂತ ನಮ್ಮೆಲ್ಲರಿಗಿಂತ ಕೋಟಿ 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 ಕೋಟಿ, ಸಾವಿರಾರು ಕೋಟಿ ಅಂತ ಬರ್ಕೊಳ್ಬೇಕು ಮುಂದೆ, ಅಷ್ಟು ಎತ್ತರದಲ್ಲಿರುವಂಥವನು ಭಗವಂತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಮ್ಮ ಕರ್ತವ್ಯಗಳನ್ನ, ಕರ್ಮಗಳನ್ನ ಶಾಸ್ತ್ರ ಹೇಳಿರೋ ಹಾಗೆ ಮಾಡಬೇಕಪ್ಪ. ಅದರಲ್ಲೂ ವಿಹಿತವಾದ ಧರ್ಮ ಅದು ವಿಷ್ಣುವಿನ ಪೂಜೆಗೆ, ವಿಷ್ಣುವಿನ ಆರಾಧನೆಗೆ ಸರಿಯಾದ ಕ್ರಮವಾಗಿರುವಂಥದ್ದು. ವ್ರತ ಉಪವಾಸಗಳನ್ನ ಮಾಡಬೇಕಂತೆ. ಮಾಡೋ ಸಂದರ್ಭದಲ್ಲಿ ಪತಿಯ ಆಜ್ಞೆಯನ್ನ ಪಡೆದು, ಭಾರ್ಯ ಹೆಂಡತಿಯಾಗಿರುವಂಥವಳು ಆ ವ್ರತ ಉಪವಾಸಗಳನ್ನ ಮಾಡಬೇಕು. ವ್ರತ ಉಪವಾಸಗಳನ್ನ ಮಾಡೋ ದಿವಸ, ಮೊದಲನೇ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಗೃಹ ಕರ್ಮಗಳನ್ನ ಮುಗಿಸಿ ಪತಿಯ ಹತ್ತಿರ ಹೋಗಿ, ನಾನಿಂತ ವ್ರತ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ನೀವು ಆಜ್ಞೆಯನ್ನು ಕೊಡಬೇಕು ಅಂತ ಹೇಳಿ ಆ ವ್ರತ ಉಪವಾಸದ ಆಜ್ಞೆಯನ್ನ ಪಡೆದುಕೊಂಡು ಆಮೇಲೆ ಹಿರಿಯರೆಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು. ಅತ್ತಿ ಮರದಿಂದ ತಯಾರಿಸಿದ ಪಾತ್ರೆಯಲ್ಲಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅಕ್ಷತೆ, ದೂರ್ವ ಅಂದ್ರೆ ಗರಿಕೆ, ಪುಷ್ಪ, ಈ ಎಲ್ಲಾ ದ್ರವ್ಯಗಳನ್ನ
ಗೋವಿನ ಪೂಜೆಯನ್ನು ಮಾಡಬೇಕು. ಅದಾದ ಮೇಲೆ ಆಕಳಿನ ಬಲಶೃಂಗದ ನೀರಿನಿಂದ ಅಭಿಷೇಕ ಮಾಡಬೇಕು. ಶೃಂಗ ಅಂದ್ರೆ ಕೋಡು, ಬಲಗಡೆ ಕೋಡಿಗೆ ಅಭಿಷೇಕವನ್ನು ಮಾಡಬೇಕು. ಆ ನೀರನ್ನು ಹಿಡಿದುಕೊಳ್ಳಬೇಕು, ಅದನ್ನ ಪತಿಗೆ ಕೊಡಬೇಕು. ಆಮೇಲೆ ಆ ಪತಿ ಏನು ಮಾಡ್ತಾನೆ, ಪ್ರೋಕ್ಷಣೆ ಮಾಡ್ತಾನೆ. ಇದು ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಬರ್ತಾ ಇದೆ. ಉಪವಾಸದ ಸಂದರ್ಭದಲ್ಲಿ, ವ್ರತ ಮಾಡೋ ಸಂದರ್ಭದಲ್ಲಿ ಪುರುಷರಾಗಲಿ ಸ್ತ್ರೀಯರಾಗಲಿ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಾರೆ. ಮುಳ್ಳು ಕಲ್ಲುಗಳಿಲ್ಲದೆ ಇರುವಂತಹ ಆಸನವನ್ನ, ಹಾಸಿಗೆಯನ್ನ ವ್ರತೋಪವಾಸಗಳಲ್ಲಿ ಕಲ್ಪಿಸಿಕೊಳ್ಳಬೇಕು. ತನ್ನ ಪಾದಗಳನ್ನ ತಾನೇ ತೊಳೆದುಕೊಳ್ಳಬೇಕು, ಬೇರೆಯವರ ಹತ್ರ ತೊಳೆಸ್ಕೊಳ್ಬಾರ್ದು. ಆಮೇಲೆ ಕಾಲುಗಳನ್ನ ಪರಸ್ಪರ ಉಜ್ಜಿ ತೊಳೆಯಬಾರದು, ಜಗಳ ಮಾಡಬಾರದು, ಅಳಬಾರದು, ಕಣ್ಣಿನಿಂದ ನೀರು ಹಾಕಬಾರದು. ಆಗ ಹಿಂಗೆಲ್ಲ ಮಾಡಿಬಿಟ್ರೆ ವ್ರತದ ಉಪವಾಸದ ಫಲ ಪ್ರಾಪ್ತಿಯಾಗೋದಿಲ್ಲ. ಯಾವಾಗಲೂ ಅಂಚಿರುವಂತಹ ಸೀರೆಯನ್ನೇ ಬಳಸಬೇಕು, ಕಚ್ಚೆಯನ್ನ ಧಾರಣೆ ಮಾಡಬೇಕು ಎಲ್ಲ ಕರ್ಮಗಳನ್ನು ಮಾಡೋ ಸಂದರ್ಭದಲ್ಲಿ. ಅದರಲ್ಲೂ ವಿಶೇಷವಾಗಿ ವ್ರತ ಮಾಡೋ ಸಂದರ್ಭದಲ್ಲಿ ಅನೇಕ ಅಲಂಕಾರಗಳನ್ನ ಮಾಡಿಕೊಳ್ಳಬಾರದು. ಉಪವಾಸ ಇರ್ತದೆ, ಬಹಳ ಅಲಂಕಾರ ಮಾಡಿಕೊಳ್ಳಬಾರದು. ಮುಖ್ಯವಾಗಿ ಎಷ್ಟು ಬೇಕೋ ಅಷ್ಟು ಅಲಂಕಾರ ಮಾತ್ರ ಮಾಡಿಕೊಳ್ಳಬೇಕು. ಹರಿವಂಶದ ವಿಷ್ಣು ಪರ್ವದ 78ನೇ ಅಧ್ಯಾಯದಲ್ಲಿ ಇದನ್ನೆಲ್ಲವನ್ನ ಹೇಳ್ತಾರೆ. ಶರೀರಕ್ಕೆ ಬೇಕಾಗಿರುವಂತಹ ಅನುಕೂಲತೆಗಳೇನು ಅದನ್ನ ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ.